ಮುಖಾಂತರ ತಿಳಿಸುವುದೇನೆಂದರೆ, ಇವತ್ತು ಕರ್ನಾಟಕ ಮಾಹಿತಿ ಆಯೋಗಕ್ಕೆ 18 ಕೇಸ್ಗಳನ್ನು ಕೊಡ್ತಾ ಇದ್ದೇನೆ. DAPMCಯಲ್ಲಿರುವಂಥ ಮಳಿಗೆಗಳಿಂದ ಯಾವುದೇ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇಲ್ಲ ಮತ್ತು ಅಲ್ಲಿ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ಅದ್ರ ಬಗ್ಗೆ ಅವರು ಮಾಹಿತಿ ಕೇಳಿಕೊಟ್ಟಿಲ್ಲ. ಅದಕ್ಕಾಗಿ ಇವತ್ತು ಕರ್ನಾಟಕ ಮಾಹಿತಿ ಆಯೋಗಕ್ಕೆ 18 ಕೇಸ್ಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿನ್ನೆ ಒಂದು ಪೇಪರ್ನಲ್ಲಿ ನೋಡಿದೆ, ಆಯುಕ್ತರು ಹೆಚ್ಚಿನ ಕೇಸ್ಗಳನ್ನು ಮಾಹಿತಿ ಆಯೋಗದಲ್ಲಿ ಸಲ್ಲಿಸಿದವರ ಮೇಲೆ ನಿಗಾ ಇಡ್ತು ಅಂತ ಹೇಳಿದ್ರು. ನಮ್ಮ ಮೇಲೆ ನಿಗಾ ಇಡೋದು ಬೇಡ ಸಾಬ್ರೆ, ಒಬ್ಬ ಮಿಲಿಟರಿ ಕಳಿಸಿದ್ರೆ ನಾವು ಅಂಜೋದಿಲ್ಲ. ನಾವು ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೋರಾಡ್ತೀವಿ. ನಾವು ಯಾವುದಕ್ಕೆ ತಿಳಿಯಬಾಗೋದಿಲ್ಲ. ನಿಮ್ಮ ಆಯುಕ್ತರಾಗಿದ್ದರು, ಮುಖ್ಯ ಆಯುಕ್ತರಾಗಿರ್ಬೋದು, ನೀವು ಏನೇ ಕಾನೂನು ನಿಯಮ ತಂದರೂ ಕೂಡ ನಾವು ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಇವತ್ತು ನಾವು ಮಾಹಿತಿ ಆಯೋಗಕ್ಕೆ 18 ಕೇಸ್ಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಹಲವಾರು ಕೇಸ್ಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ಆಯುಕ್ತರ ಹೇಳಿಕೆ ಆಗಲಿ, ರಾಜ್ಯ ಮುಖ್ಯ ಆಯುಕ್ತರಾಗಲಿ ನಾವು ಬಗ್ಗೋದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ITI ಕಾಯ್ದೆ ತಂದಿದ್ದೇ ಭ್ರಷ್ಟಾಚಾರ ಹೋಗಲಾಡಿಸೋದಕ್ಕೆ ಮತ್ತು ಸರ್ಕಾರದ ಆಡಳಿತ ಪಾರದರ್ಶಕ ಬರಲಿ ಅನ್ನೋ ಉದ್ದೇಶದಿಂದ ಈ ಕಾಯ್ದೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಯುಕ್ತರು, ಮುಖ್ಯ ಆಯುಕ್ತರು ಇವೆಲ್ಲವುಗಳನ್ನು ಕಾಯ್ದೆ ನಿಯಮಗಳನ್ನು ತೂರಿ ತಮಗೆ ಮನಸ್ಸಿಗೆ ಬಂದಂತೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಡೀತೆ ಅಂತ ತಿಳಿಸ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿ